ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾವಿನಕಾಯಿ ಚಟ್ನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾನೇ ರುಚಿಕರವಾದಂಥ ಚಟ್ನಿ, ಹುಳಿ ಹುಳಿಯಾಗಿ, ಖಾರ ಖಾರವಾಗಿ, ಸಿಹಿ ಸಿಹಿಯಾಗಿ ತುಂಬಾನೇ ಚೆನ್ನಾಗಿರುತ್ತೆ. ಈ ರೆಸಿಪಿ ಮಾಡೋದಕ್ಕೆ ನಾನಿಲ್ಲಿ ಸುಮಾರಾಗಿ 5 ಹುಳಿಯಾಗಿರುವಂಥ ಮಾವಿನಕಾಯಿನ ತಗೊಂಡಿದ್ದೀನಿ. ಮೊದಲಿಗೆ ಮಾವಿನಕಾಯಿನ ಚೆನ್ನಾಗಿ ತೊಳೆದು ಅದನ್ನು ಒರೆಸಿಟ್ಕೊಳ್ಳಿ. ನಂತರ ಅದರ ತೊಟ್ಟನ್ನು ತೆಗೆದು ಸಿಪ್ಪೆನೂ ಕೂಡ ತೆಗೆದಿಟ್ಕೊಳ್ಳಿ. ಚಟ್ನಿ ಬಾಳಿಕೆ ಜಾಸ್ತಿ ದಿನ ಬರಬೇಕು ಅಂತ ಇದ್ರೆ ಮಾವಿನಕಾಯಿನ ಚೆನ್ನಾಗಿ ಒರೆಸಿಟ್ಕೊಳ್ಳಿ. ಇವಾಗ ಈ ಮಾವಿನಕಾಯಿಗಳನ್ನ ತುರುಮಣೆ ಸಹಾಯದಿಂದ ತುರಿದಿಟ್ಕೊಳ್ಳೋಣ. ಕೆಲವೊಬ್ರು ಇದನ್ನ ಚಾಕು ಸಹಾಯದಿಂದ ಅಥವಾ ಈಳಿಗೆಯಿಂದ ಚಿಕ್ಕ ಚಿಕ್ಕದಾಗಿ ಕತ್ತರಿಸ್ಕೊಳ್ತಾರೆ. ಹಾಗೆ ಮಾಡೋರು ಹಾಗೆ ಕೂಡ ಮಾಡಬಹುದು. ಇವಾಗ ಇದಕ್ಕೆ ಇಂಗು ಮೆಂತೆ ಒಗ್ಗರಣೆನ ಸೇರಿಸಬೇಕು. ಹಾಗಾಗಿ ಪ್ಯಾನ್ ಅಲ್ಲಿ ಸುಮಾರಾಗಿ 2 ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ತುಪ್ಪ ಎಲ್ಲ ಕರಗಾದ್ಮೇಲೆ ಇದಕ್ಕೆ ಅರ್ಧ ಚಮಚಷ್ಟು ಮೆಂತೆ ಕಾಳನ್ನ ಹಾಕೊಳ್ಳಿ. ಮೆಂತೆಯಿಂದ ಒಂದು ಒಳ್ಳೆ ಘಮ ಬರೋವರೆಗೂ ಕರ್ಕೊಳ್ಳಿ, ಹೊತ್ತಿಸ್ಕೊಳಕ್ ಹೋಗ್ಬೇಡಿ. ಇವಾಗ ಇದಕ್ಕೆ 1 ಚಮಚದಷ್ಟು ಇಂಗ್ ಹಾಕೊಂಡು ಎಲ್ಲ ಚೆನ್ನಾಗಿ ಕೈಯಾಡಿ ಗ್ಯಾಸನ್ನ ಬಂದ್ ಮಾಡ್ಬಿಡಿ. ನಾನಿಲ್ಲಿ ತುರಿದಿಟ್ಕೊಂಡಿರುವಂತ ಮಾವಿನಕಾಯಿನ ಅಳಿತಾ ಇದ್ದೀನಿ. ಸುಮಾರಾಗಿ 1-2 ಕಪ್ನಷ್ಟು ತುರಿದಿಟ್ಕೊಂಡಿರುವಂತ ಮಾವಿನಕಾಯಿ ಇತ್ತು. ಇವಾಗ ತುರಿದಿಟ್ಕೊಂಡಿರುವಂತ ಮಾವಿನಕಾಯಿಗೆ ಇಂಗು ಮೆಂತೆ ಒಗ್ಗರಣೆನ ಸೇರಿಸ್ಕೊಳ್ಳೋಣ. ಇವಾಗ ತುರಿದಿಟ್ಕೊಂಡಿರುವಂತ ಮಾವಿನಕಾಯಿಗೆ 2 ಕಪ್ನಷ್ಟು ಮಾವಿನಕಾಯಿಗೆ ನಾನಿಲ್ಲಿ ಸುಮಾರಾಗಿ 1 ಕಪ್ನಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ. ಒಟ್ಟಾಗಿ ನಾನು 4 ದೊಡ್ಡ ಚಮಚದಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕೊಳ್ಳಿ. 1 ಬಟ್ಲದಷ್ಟು ತುರಿದಿಟ್ಕೊಂಡಿರುವಂತ ಒಣಕೊಬ್ಬರಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಇವನ್ನೆಲ್ಲ ಹಾಕಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಕೆಲವೊಬ್ರು ಹಸಿ ಕೊಬ್ಬರಿನೂ ಹಾಕ್ತಾರೆ, ಆದ್ರೆ ಹಸಿ ಕೊಬ್ಬರಿ ಹಾಕಿದ್ರೆ ಇದ್ರ ಬಾಳಿಕೆ 1-2 ದಿನ ಮಾತ್ರ ಇರುತ್ತೆ. ಒಣಕೊಬ್ಬರಿ ಹಾಕಿದ್ರೆ ಆರಾಮಾಗಿ 1 ತಿಂಗಳದವರೆಗೂ ಇಟ್ಕೊಂಡು ನೀವು ಇದನ್ನ ತಿನ್ಬಹುದು. ಈ ರೀತಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಂಡಾದ್ಮೇಲೆ ಒಣವಾಗಿರುವಂತ ಮಿಕ್ಸರ್ ಜಾರಲ್ಲಿ ಇದನ್ನ ಹಾಕಿ ನುಣ್ಣಗೆ ಈ ರೀತಿ ರುಬ್ಬಿಟ್ಕೊಳ್ಳಿ. ಮಿಕ್ಸರ್ ಜಾರ್ ಒಣವಾಗಿರೋದು ತುಂಬಾನೇ ಮುಖ್ಯ, ಇಲ್ಲ ಅಂತಂದ್ರೆ ಚಟ್ನಿ ಬೇಗ ಹಾಳಾಗೋಗುತ್ತೆ. ಈ ಹಂತದಲ್ಲೇ ಚಟ್ನಿ ತಿನ್ನೋದಕ್ಕೆ ಸಂಪೂರ್ಣವಾಗಿ ರೆಡಿ. ಆದ್ರೆ ಇನ್ನು ಬೇಕು ಅಂತ ಇದ್ದವರು ಇದಕ್ಕೆ ಒಂದು ಒಗ್ಗರಣೆನ ಕೊಟ್ಕೊಳ್ಬಹುದು. ಒಗ್ಗರಣೆಯಲ್ಲಿ ನಾನು ಎಣ್ಣೆ, ಸಾಸಿವೆ, ಇಂಗು, ಅರಿಶಿನದ ಪುಡಿ, ಸ್ವಲ್ಪ ಕರ್ಬೇವು ಸೊಪ್ಪನ್ನ ಹಾಕೊಂಡಿದ್ದೀನಿ. ಇದು ಟೋಟಲಿ ಆಪ್ಷನಲ್, ನಿಮ್ಗೆ ಬೇಕಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಬಿಸಿ ಬಿಸಿ ಅನ್ನ ತುಪ್ಪಕ್ಕಾಗಿರ್ಬೋದು ಅಥವಾ ಚಪಾತಿಗಾಗಿರ್ಬೋದು, ದೋಸೆಗೆ, ಇಡ್ಲಿಗೆ ಎಲ್ಲದಕ್ಕೂ ಇದು ಪರ್ಫೆಕ್ಟ್ ಆಗಿ ಟೇಸ್ಟ್ ಕೊಡುತ್ತೆ. ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಚಟ್ನಿಗೆ ಸೇರಿಸಿ ಇದನ್ನ ಚೆನ್ನಾಗಿ ಕೈಯಾಡ್ಕೊಳ್ಳಿ. ನೀವು ಇದನ್ನ ಬ್ರೆಡ್ ಮೇಲೆ ಕೂಡ ಆಸ್ ಅ ಸ್ಪ್ರೆಡ್ ಅಂತ ಹಚ್ಕೊಂಡು ತಿನ್ಬೋದು. ಬಿಸಿ ಬಿಸಿ ಚಪಾತಿ ಮೇಲೆ ಚೆನ್ನಾಗಿ ತುಪ್ಪ ಹಾಕಿ ಚಟ್ನಿನ ಸವರಿ ರೋಲ್ ಮಾಡಿಕೊಟ್ರೆ ಮಕ್ಕಳು ಕೂಡ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಸೊ ಈ 5 ಮಾವಿನಕಾಯಿಂದ ಸುಮಾರಾಗಿ ಒಂದು 600 ಗ್ರಾಮ್ ಅಷ್ಟು ಚಟ್ನಿ ಆಗಿದೆ, ನೀವು ನೋಡ್ತಾ ಇರ್ಬೋದು. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದ್ರ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ನೋಡಿದ್ದಕ್ಕೆ ನೀವೆಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ವೆಜ್ ಫುಡ್ ಮ್ಯಾನ್ಯುಯಲ್ ಸೈನಿಂಗ್ ಆಫ್. ಬಾಯ್.